ಎಲ್ರಿಗೂ ನಮಸ್ಕಾರ. ಸೆಕೆಂಡ್ ಪಿ ಯು ರಿಸಲ್ಟ್ಸ್ ಎಲ್ಲ ಬಂದಿದೆ. ಏನು ಖುಷಿಯಾಗಿದ್ದಾರೆ ಗೊತ್ತಾ, ಒಳ್ಳೆ ಸ್ಕೋರ್ ಮಾಡಿರೋರು. ಆ ಒಂದು ಇದು ನೋಡ್ತಾ ಇದ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ನನಗೆ. ನಾವು ಆ ಥರ ಸ್ಕೋರ್ ಮಾಡೋಕ್ಕಾಗಿಲ್ವಲ್ಲ ಅಂತ. ನಾವು ಪಿ ಯು ಸಿಲಿ ಇರ್ಬೇಕಾದ್ರೆ ಏನಂದರೆ ಮೇ ಬಿ ನಾನು ಅಂದರೆ ಬರ್ತಾ ನನ್ನ ಸ್ಕೋರ್ ಕಡಿಮೆ ಆಗ್ತಾಯಿತ್ತು. ನಾನೇನೋ ಈ ಥರ ಬೇರೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತೀನಿ, ಇದೆಲ್ಲ ಬೇಡ, ನನಗೆ ಅಷ್ಟೊಂದೇನು ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಫಸ್ಟ್ ಪಿ ಯುಗಿಂತ ಸೆಕೆಂಡ್ ಪಿ ಯು ಸ್ಕೋರ್ ನಂದು ಕಡಿಮೆ. ನಾನು ಒಳ್ಳೆ ಸ್ಟೂಡೆಂಟೇ ಇದೆ, ಬರ್ತಾ ನನ್ನ ಸ್ಕೋರ್ ಕಡಿಮೆ ಆಗ್ತಾಯಿತ್ತು. ಆವಾಗ ನಮ್ಮ ಲೆಕ್ಚರರ್ಸ್ ಎಲ್ಲ ಹೆಂಗೆ ಅಂದರೆ, ಏನೋ ಒಂಥರ ಇವ್ರ ಜೀವನದಲ್ಲಿ ಇನ್ನೇನು ಸಾಧಿಸೋಕ್ಕಾಗಲ್ಲ, ಇವ್ರು ಬಿಡು ಇನ್ನೇನು ಈ ಥರ ಎಲ್ಲ ಪ್ರಿಪ್ರೇಟ್ರಲ್ಲಿ ಮಾರ್ಕ್ಸ್ ಬರ್ತಾ ಇರ್ತಲ್ಲ, ಸ್ಕೋರ್ ಕಡಿಮೆ ಇರೋರ್ಗೆ ಏನಂದರೆ ಇವರೆಲ್ಲ ಏನೂ ತೆಗಿಯಲ್ಲ, ಇವ್ನು ಬಿಟ್ಟು ಹಾಕ್ಬಿಟ್ಟು ಒಳ್ಳೆ ಸ್ಕೋರ್ ಮಾಡ್ತಾ ಇರೋದು ಅಂಥ ಸ್ಟೂಡೆಂಟ್ಸ್ಗಳಿಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಮಾಡೋರು. ಆ್ಯಕ್ಚುಲಿ ನಂಗೆ ಎಲ್ಲರೂ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಆಮೇಲೆ ಕಡಿಮೆ ಕೊಟ್ಟಿದ್ದಕ್ಕೆ ಹಂಗೆ ಅನಿಸ್ತಿತ್ತೋ ಏನೋ ಗೊತ್ತಿಲ್ಲ. ಅದೆಲ್ಲ ಮಾಡ್ಬೇಕಾದ್ರೆ ಅನಿಸ್ತಾಯಿದ್ದು, ಏನಕ್ಕೆ ಇವರೆಲ್ಲ ಲೆಕ್ಚರರ್ಸ್ ಇಷ್ಟೊಂದು ನಮ್ಮನ್ನ ಕೆಲಸಕ್ಕೆ ಬಾರದೇ ಇರೋರು, ಮುಂದೆ ಏನು ಮಾಡ್ತಾರೆ ಇವರು ಅನ್ನಂಗೆ, ಅಥವಾ ತುಂಬ ಕೇವಲವಾಗಿ ಕಾಣ್ತಾ ಇದ್ದಾರಲ್ಲ ಅಂತ ಅನಿಸ್ತಾಯಿದ್ದು. ಮುಂದೆ ನಾವೇನು ಸಾಧನೆ ಅಥವಾ ನಾನೇನು ಸಾಧನೆ ಮಾಡಲ್ವಾ, ಪ್ರಿಫರೇಬ್ಲಿ ನನ್ನ ಬಗ್ಗೆ ಹೇಳ್ಕೊಳಕ್ಕಾದ್ರೆ ಆ ಥರ ಎಲ್ಲ ಅನಿಸ್ತಾಯಿತ್ತು. ಪಿ ಯು ಸಿ ಮಾರ್ಕ್ಸು ಎಲ್ಲ ಅದಕ್ಕಿಂತ ಇಂಪಾರ್ಟೆಂಟು, ಲೈಫ್ ಟರ್ನಿಂಗ್. ನಾವು ಅಲ್ಲಿ ಸ್ಕೋರ್ ಮಾಡಿದ್ರೆ ಜೀವನದಲ್ಲಿ ಏನು ನಮಗೆ ಗೆಲ್ಲಕ್ಕೆ ಆಗಲ್ವ ಅನ್ನೋ ಥರ ಎಲ್ಲ ಅನಿಸ್ತಾಯಿತ್ತು. ಬಟ್ ಈಗ ಒಳ್ಳೆ ಸ್ಕೋರ್ ಮಾಡಿರ್ತಾರಲ್ಲ, ಅವ್ರ ಜೀವನ ಹೆಂಗಿರುತ್ತೆ ಗೊತ್ತಾ, ಪೇರೆಂಟ್ಸು ಖುಷಿ, ಅವರು ಖುಷಿ, ಅವ್ರು ಓದಿರೋ ಕಾಲೇಜು, ಯಾರು ಒಳ್ಳೆ ಮಾರ್ಕ್ಸ್ ಸಿಗ್ದಿರ್ತಾರೆ ನೋಡಿ ಅವ್ರಿಗೆ ಆ ಒಂದು 10th ಸ್ಟ್ಯಾಂಡರ್ಡ್ ಅಂತ ಅಂದ್ಕೊಳ್ಳಿ, ಆ 10th ಸ್ಟ್ಯಾಂಡರ್ಡಲ್ಲಿ ಏನು ಖುಷಿನೋ ಖುಷಿ. ಆ ಕ್ಲಾಸಲ್ಲಿ ಇರೋರೆಲ್ಲ ನೆನ್ಪಿಟ್ಕೊತಾರೆ, ಇವ್ರಿಗೂ ತುಂಬ ಒಳ್ಳೆ ಮೆಮೊರಿ. ಆಮೇಲೆಲ್ಲ ಫ್ರೆಂಡ್ಸ್ ಸೇರ್ಕೊಳ್ಳೋದೇನು ನಮ್ಮಂಥವ್ರಿಗೆ, ಅಂದರೆ ಯಾರು ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಿರಲ್ವೋ, ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ಕಿಂತನೂ ಒಳ್ಳೆ ಮಾರ್ಕ್ಸ್ ತೆಗೆದಿರ್ತಾರೋ ಅವ್ರದ್ದು ಒಂಥರ ಖುಷಿ ವಾತಾವರಣ ಇರುತ್ತೆ. ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ತೆಗೆದವ್ರಿಗೆ ಇದೇನು ಇಷ್ಟು ಕಡಿಮೆ ಬಂತು, ಮುಂದೆ ಹೆಂಗೆ ಏನು ಅಂತ ಗೊತ್ತಿರಲ್ವಲ್ಲ, ಮಾಡೋಕ್ಕಾಗಲ್ವ ಏನಿಲ್ಲ. ಲೈಫಲ್ಲಿ ಏನಂದರೆ ನಾವು ಯಾವುದೇ ಹಂತದಲ್ಲಿರಲಿ, ನಾನು ಅನ್ಕೋತೀನಿ ಐ ಶುಡ್ ಬಿಕಮ್ ಬಿಲಿಯನಿಯರ್ ಮಿಲಿಯನಿಯರ್ ಆ ಥರ ಎಲ್ಲ, ನಾನು ತುಂಬ ದೊಡ್ಡ ಶ್ರೀಮಂತೆ ಆಗಬೇಕು ಅಂತ ಅಂದ್ಕೊಂಡ್ರೆ ಮಾಡ್ಬೋದು. ಬಟ್ ನಾವು ಏನೆಲ್ಲ ಫಾಲೋ ಮಾಡಬೇಕು, ನಮ್ಮ ಜೀವನದ ಶೈಲಿನ ಬದಲಾಯಿಸ್ಕೋಬೇಕು, ನಮ್ಮ ಅಭ್ಯಾಸಗಳನ್ನ ನಾವು ಮಾಡೋ ಕೆಲಸಗಳನ್ನ ಇನ್ನೂ ಎಷ್ಟೋ ವಿಷಯ ತಿಳ್ಕೊಬೇಕು, ಇನ್ನೂ ಏನೇನೋ ಕೆಲಸಗಳನ್ನ ಮಾಡಿದ್ರೆ ಐ ಕ್ಯಾನ್ ಆಲ್ಸೋ ಅರ್ನ್ ಮೋರ್. ಆದರೆ ಅದೆಲ್ಲ ನಾನು ಮಾಡ್ತೀನ, ಅಥವಾ ಅದೆಲ್ಲ ಮಾಡೋಕ್ಕೆ ನನಗೆ ಅಷ್ಟು ಧೈರ್ಯ ಇದೆಯಾ? ಧೈರ್ಯ ಅಂದರೆ ನನ್ನ ಬಗ್ಗೆ ನನ್ನ ಮೇಲೆ ಒಂದು ನಂಬಿಕೆ ಇರೋಕೆ, ನಾನು ಮಾಡ್ತೀನಿ, ಮಾಡಬೇಕು, ಇಚ್ಛಾಶಕ್ತಿ, ಮಾಡ್ತೀನಿ, ಮಾಡಬೇಕು, ನಾನು ಎದ್ದೇಳ್ತೀನಿ, ದಿನ ಬೆಳಗ್ಗೆ ಬೇಗ ಎದ್ದೇಳ್ತೀನಿ, ನನಗೆ ಇಂಥ ಕೆಲಸ ಇರುತ್ತೆ, ನಾನು ಎಷ್ಟು ಜವಾಬ್ದಾರಿ ತೊಗೊಳ್ತೀನಿ ಅದನ್ನು ನಿಭಾಯಿಸ್ತೀನಿ ಏನೋ. ಅದೆಲ್ಲ ಬಂದರೆ ಅವೆಲ್ಲ ಏನೋ ದೊಡ್ಡ ವಿಷಯನೇ ಅಲ್ಲ. ಬಟ್ ಅದು ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಕೆಲವರು ಎದುರಿಸ್ತಾರೆ, 10th PUCಲಿ 10th ನಿನಗೆ ಇದು ಓದೋಕ್ಕಾಗಲ್ಲ, ನಿನಗೆ ಅದು ಮಾಡೋಕ್ಕಾಗಲ್ಲ, ನೀನು ಅದು ತೊಗೋಬೇಡ, ನೀನು ಇದು ತೊಗೋಬೇಡ, ಅಥವಾ ಅದು ಕಷ್ಟ ಇರುತ್ತೆ, ಇದು ಕಷ್ಟ ಇರುತ್ತೆ. ಇನ್ನೂ ಬರೀ 10th ಅಂತಲೇ ಅಲ್ಲ, ಜೀವನದಲ್ಲಿ ಯಾವುದೇ ಹಂತದಲ್ಲಿ ಕೆಲವರು ಒಂದಷ್ಟು ಜನ ಇರ್ತಾರೆ, ಅವರು ಹೆದರ್ಸೋಕೆ ನೋಡ್ತಾರೆ. ಅವ್ರ ಹತ್ರ ನಾವು ಹೋಗಿ ಒಂದು ಸಜೆಷನ್, ಏನು ಈ ಒಂದು ಲೆವೆಲ್ನ ಪಾಸ್ ಮಾಡಿದ್ದಾರೆ ಅವ್ರು, ನಮಗಿಂತ ದೊಡ್ಡವ್ರು, ಕೇಳಿದ್ರೆ ಗೊತ್ತಿರುತ್ತೆ ಅವ್ರಿಗೆ ಹೆಂಗೆ ಅಂತ ನಾವು ಕೇಳಕ್ಕೆ ಹೋಗಿರ್ತೀವಿ. ಅವರ ಭಯ ಪಡಿಸಿದಾಗ ಅಥವಾ ಕೆಲವರು ತಪ್ಪಾಗಿ ಗೈಡ್ ಮಾಡ್ತಾರೆ. ಅದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೀವು ನಿಮ್ಮ ಬುದ್ಧಿ ಉಪಯೋಗಿಸಿ ಸರಿನಾ ತಪ್ಪಾ, ಏನಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ, ಅವ್ರ ಉದ್ದೇಶ ಏನಿರ್ಬೋದು, ನಿಜವಾಗ್ಲೂ ಅದು ಹಂಗೆ ಇರುತ್ತಾ, ಇನ್ನೊಂದು 4 ಜನನ ಕೇಳಿ ಕೆಲವೊಂದು ನಿರ್ಧಾರಗಳನ್ನ ನಾವು ಮಾಡಬೇಕು. ಆಯ್ತು, ಅದೆಲ್ಲ ಬಿಡಿ. ಒಟ್ಟಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ ಜೀವನ ಎಷ್ಟು ಚೆನ್ನಾಗಿರ್ತಂದರೆ, ಆದರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ. ಬಟ್ ಅವ್ರ ಲೈಫ್ ಮಾತ್ರ ಸಕ್ಕತ್ತಾಗಿರುತ್ತೆ. ಏನು ಒಳ್ಳೆ ಬಟ್ಟೆ, ಏನು ಅವ್ರು ಕೇಳಿದ್ದೆಲ್ಲ ತಗೊಳ್ತಾರೆ. ಬಟ್ ಎನಿವೇಸ್, ಆದರೆ ಕೆಲವರು ಅಂದರೆ ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತಾರೆ, ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ನಾನೇನು ಮಾತಾಡೋದು ದೊಡ್ಡ ವ್ಯಕ್ತಿ ಅಲ್ಲ. ಬಟ್ ನನ್ನ ಒಂದು ಸಾಮಾನ್ಯ ಪ್ರಜ್ಞೆಯಲ್ಲಿ ನಾನು ಮಾತಾಡೋದಾದರೆ ನೋಡಿ, ಸೆಕೆಂಡ್ PUC ಒಂದು ಎಕ್ಸಾಮು ಜೀವನದಲ್ಲಿ. ಈಗ
ಈ ಎಕ್ಸಾಮ್ಸು ಇದೆಲ್ಲ ಮಾಡೋಕ್ಕೂ ಮುಂಚೆ ಜನ ಹೆಂಗೆ ಮಾಡ್ತಾಯಿದ್ರು ಜೀವನ ಮಾಡ್ತಾನೆ ಇರಲಿಲ್ವ, ಮಾಡ್ತಾಯಿದ್ರು. ಈಗ ಒಬ್ಬ ರಾಜ, ಅವನು ಎಷ್ಟೋ ಊರುಗಳಿಗೆ ರಾಜ ಆಗಿ ಎಷ್ಟೋ ಜನರನ್ನ ಆಳ್ತಾ ಇರ್ತಾನೆ. ಅವನಿಗೇನು, ಆ ವ್ಯಕ್ತಿ ಏನು ಅಂದರೆ ಆವಾಗ್ಲೂ ಓದೋದು ಬರೆಯೋದು ಇದೆಲ್ಲ ಇರ್ತಿತ್ತು. ಬಟ್ ಸಿ ವಾಟ್ ಐ ಆಮ್ ಸೇಯಿಂಗ್ ಇಸ್, ಅವ್ನು ಒಳ್ಳೆ ಮಾರ್ಕ್ಸ್ ತೊಗೊತಾನೆ, ಈ ಥರ ಎಲ್ಲ ಎಕ್ಸಾಮ್ ತೊಗೊಂಡು PUC ಬರ್ದು SLC ಬರ್ದು ಏನು ಪಾಸ್ ಆಗ್ಬಿಟ್ಟು ಅವರು ರಾಜರಾಗಿರ್ತಾರೆ. ಬಟ್ ಎಷ್ಟೋ ವಿಷಯಗಳು, ಎಷ್ಟೋ 64 ವಿದ್ಯೆನ ಕಲ್ತಿರೋನು ರಾಜ ಆಗ್ತಾನೆ ಅಂತ ಹೇಳ್ತಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವನಿಗೆ ಧೈರ್ಯ ಇರಬೇಕು, ಆ ವ್ಯಕ್ತಿಗೆ ಧೈರ್ಯ ಇರಬೇಕು. ನಾನು ಒಬ್ಬ ರಾಜ ಆಗಿ ನನ್ನ ಪ್ರಜೆಗಳ ರಕ್ಷಣೆ, ನನ್ನ ರಕ್ಷಣೆ ಜೊತೆಗೆ ಅವ್ರ ರಕ್ಷಣೆ ಮಾಡಬಲ್ಲೆ, ನನಗಷ್ಟು ಬುದ್ಧಿ, ಶಕ್ತಿ, ಯೋಗ್ಯತೆ ಇದೆ ಅನ್ನೋದು ಅವನಿಗಿದ್ರೆ ಅವನು ಏನು ಬೇಕಾದ್ರೂ ಕಲಿತಾನೆ, ತಿಳ್ಕೊತಾನೆ. ಈ ಬಿಸಿ ನಾವು ಹೆಂಗೆ ನಮ್ಮನ್ನ ಅಂದ್ಕೊಳ್ತೀವಿ ಅದೇ ಥರ ನಾವು ಆಗ್ತೀವಿ. ಆ ಥರ ಎಲ್ಲ ಅನ್ಬೇಕಾರೆ ಅದೆಲ್ಲ ಸುಳ್ಳು. ಏನು ನಾವು ಅಂದ್ಕೊಂಬಿಟ್ಟ ತಕ್ಷಣ ನಾವು ಆಗ್ಬಿಡ್ತೀವ ಅಂತ ನಾನು ಅಂದ್ಕೊಳ್ತಾ ಇದ್ದೆ ವೆನ್ ಐ ವಾಸ್ ಯಂಗ್. ನನ್ನ ಬ್ರೈನ್ ಒಂದು ಸ್ವಲ್ಪ ಯಂಗ್ ಇರ್ಬೇಕಾರೆ. ಆದರೆ ವಿ ಶುಡ್ ಥಿಂಕ್ ಐ ಕ್ಯಾನ್ ಡೂ ದ್ಯಾಟ್, ಐ ವಿಲ್ ಡೂ ದ್ಯಾಟ್. ಇಫ್ ಯು ಥಿಂಕ್ ಯು ಕ್ಯಾನ್, ಯು ಕ್ಯಾನ್. ಇಫ್ ಯು ಥಿಂಕ್ ಯು ಕಾಂಟ್, ಯು ಕಾಂಟ್. ಥಿಂಕ್ ಯು ಕ್ಯಾನ್ ಅಂತ ಒಬ್ಬರು ಹೇಳ್ತಾಯಿದ್ರು. ಹಾಗೆ ನಾವು ಅಂದ್ಕೊಂಡಂಗೆ ನಾವು ಇರ್ತೀವಿ. ನಾವು ಅಂದ್ಕೋಬೇಕು, ನಂಗೆ ಮಾಡೋಕ್ಕಾಗತ್ತೆ, ನಂಗೆ ಇರೋಕ್ಕಾಗತ್ತೆ, ನನಗೊಬ್ಬ ಒಳ್ಳೆ ವ್ಯಕ್ತಿಯಾಗಿರೋಕ್ಕಾಗತ್ತೆ. ಟ್ರೈ ಮಾಡಬೇಕು, ನಾವು ಆಗ್ಬೋದು. ಅಟ್ಲೀಸ್ಟ್ ನಾವು 100ಕ್ಕೆ 100 ಆ ಒಂದು ನಾವು ಅಂದ್ಕೊಂಡಿದ್ದು ರೀಚ್ ಆಗ್ತಿದ್ರು, 80 ಭಾಗ ನಾವು ರೀಚ್ ಆಗ್ತೀವಿ. ಆ ಪ್ರಯತ್ನ ನಮ್ಮನ್ನ ನಾವು ಅಂದ್ಕೊಂಡ್ರೆ ಕರ್ಕೊಂಡು ಹೋಗ್ದಿದ್ರು ಬೇರೆ ಎಲ್ಲೋ ಕರ್ಕೊಂಡು ಹೋಗುತ್ತೆ. ಅದೇ ಒಂದು ಹುಡುಗ ಇರ್ತಾನೆ, ಅವನೇನೇನೋ ಮಾಡಬೇಕಂತ ಅನ್ಕೋತಾ ಇರ್ತಾನೆ, ಆದರೆ ಅವ್ನಿಗೇನು ಮಾಡೋಕ್ಕಾಗ್ತಾರಲ್ಲ. ಒಂದ್ಸರಿ ಅವನ ಕನಸಲ್ಲಿ ದೇವರು ಬಂದು, ನಿಮ್ಮ ಊರಿಂದ ಹೊರಗಡೆ ಇರೋ ಒಂದು ಬೆಟ್ಟದ ಮೇಲೆ ಇರೋ ಒಂದು ದೊಡ್ಡ ಬಂಡೆ ಇದೆಯಲ್ಲ, ಅದನ್ನ ಹೋಗಿ ತಳ್ಳು ಮೇಲ್ಗಡೆಯಿಂದ, ಆವಾಗ ನೀನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾನೆ. ಅವನೇನು ಮಾಡ್ತಾನಂದರೆ ಅದು ನಾಳೆಗೇ ಹೋಗ್ಬಿಟ್ಟು ತಳ್ಳಕ್ಕೆ ಟ್ರೈ ಮಾಡ್ತಾನೆ. ಪ್ರತಿದಿನ ಅವನ ಪ್ರಯತ್ನ, ಎಲ್ಲ ಜನ ನಗ್ತಾ ಇರ್ತಾರೆ. ಆ ಬಂಡೆನ ಇವನ ಕೈಲಿ ಒಂಚೂರು ಅಳ್ಳಾಡ್ಸೋಕ್ಕಾಗಿಲ್ಲ. ಇವನು ದೊಡ್ಡದಾಗ ಆ ಬಂಡೆ ತಳ್ತಿ ಅಂತ ಹೋಗಿದ್ದಾನೆ ಅಂತ. ತುಂಬ ದೊಡ್ಡ ಬಂಡೆ ಇವನ ಕೈಲಿ ತಳ್ಳಕ್ಕಾಗಲ್ಲ. ಹಲವಾರು ವರ್ಷಗಳು ಅಂದರೆ ಒಂದಷ್ಟು ವರ್ಷ ಕಳೆದ್ಮೇಲೆ ಅವನಿಗೆ ಏನು ಅರ್ಥ ಆಗುತ್ತೆ ಅಂದರೆ, ಅವನು ದಿನಾವಾಗ ಅದನ್ನು ಮಾಡ್ತಾನೆ. ಒಂದು ನಂಬಿಕೆ ಇಟ್ಟು ಕೆಲಸನ ಪ್ರತಿದಿನ ಮಾಡಿದ್ದಕ್ಕೆ ಆ ವ್ಯಕ್ತಿ ಆ ಬಂಡೆನ ಅಲ್ಲಿಂದ ಬೀಳ್ಸೋಕ್ಕಂತೂ ಆಗಲಿಲ್ಲ. ಸುಮಾರು ವರ್ಷ ಆದಮೇಲೂ ಬೀಳ್ಸೋಕ್ಕಾಗಿಲ್ಲ. ಒಬ್ಬನೇ ವ್ಯಕ್ತಿ ಆ ದೊಡ್ಡ ಬಂಡೆನ ಅವ್ನು ಬೀಳ್ಸೋಕ್ಕಾಗಲಿಲ್ಲ. ಬಟ್ ಪ್ರತಿ ದಿನ ಅಷ್ಟು ವರ್ಷ ಪ್ರಯತ್ನ ಪಟ್ಟಿದ್ದಕ್ಕೆ ಅವನು ತುಂಬ ಗಟ್ಟಿಮುಟ್ಟಾಗಿರ್ತಾನಂತೆ, ಆಗ್ತಾನೆ. ಅವನ ಶರೀರ ಸ್ಟ್ರಾಂಗ್ ಆಗುತ್ತೆ. ಸೊ ನಮ್ಗೆ ಅಂದ್ಕೊಂಡಿದ್ದು ಸಿಗದೇ ಇದ್ದರೂ ಬೇರೆ ಏನೋ ಸಿಗುತ್ತೆ. ಅವನು ಒಂದು ವಿಷಯನ ಗಾಢವಾಗಿ ನಂಬಿರ್ತಾನೆ. ಅವನಿಗೆ ಒಂದು ಶಿಸ್ತು ಅಂತ ಇರುತ್ತೆ. ಪ್ರತಿದಿನ ಬಂದು ಆ ಶಿಸ್ತನ್ನೋದು ಬೆಳೆಯುತ್ತೆ. ಬಿಕಾಸ್ ಅವ್ನು ನಂಬ್ತಾನೆ, ನಾನೇನೋ ಒಂದು ಮಾಡಬೇಕು, ಹೇಳಿದ್ದಾರೆ ಹಂಗಾಗತ್ತೆ ಅಂತ. ಹಾಗಾಗಿ ಯಾವುದೇ ಒಂದು ಕೆಲಸನ ನಿರಂತರವಾಗಿ ಮಾಡಿದಾಗ ನಾವು ಅಂದ್ಕೊಂಡ್ರೆ ನಮ್ಗೆ ಸಿಗದೇ ಇರ್ಬೋದು. ನಾನು ನೀಟ್ ಕ್ರ್ಯಾಕ್ ಮಾಡಿ ಡಾಕ್ಟ್ರ್ ಆಗದೇ ಇರ್ಬೋದು, ಅಥವಾ ನಾನು ಅಂದ್ಕೊಂಡಿರೋದು ನಂಗೆ ಸಿಗದೇ ಇರ್ಬೋದು. ಬಟ್ ನಾನು ಇನ್ನೇನೋ ಒಂದು ಆಗ್ಬೋದು. ಬಿಕಾಸ್ ನಾನು ನಾಲೆಡ್ಜ್ ಗೇನ್ ಮಾಡಿರ್ತೀನಿ, ಕಷ್ಟಪಟ್ಟು ಓದಿರ್ತೀನಿ ಅಲ್ವಾ. ಹಾಗಾಗಿ ನಾವು ಅಂದ್ಕೊಂಡಿದ್ದು ಸಿಗದೇ ಇದ್ರೂ ನಮಗೇನು ಸಿಗಬೇಕು ಅದು ಸಿಗುತ್ತೆ. ನಮಗೇನು ಸಿಗಬೇಕೋ ಅದು ಸಿಗುತ್ತೆ. ನಾವು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗ್ತೀವಿ.